ಇವರೊಬ್ಬರ ಹೊರಗೆ ಕೂತ್ಕೊಂಡು ಏನು ಮಾಡ್ತಿದ್ದಾರೆ? ಇಷ್ಟು ದೊಡ್ಡ ಕಾಡಲ್ಲಿ ರಾತ್ರಿ ಹೊತ್ತು ಹೊರಗಡೆ ಕೂತ್ಕೊಳ್ಳೋದು ಬೇಡ. ಇಲ್ಲಿ ಭೂತಗಳಿದೆಯೇನೋ ಅನ್ಸುತ್ತೆ. ಇಷ್ಟು ದೊಡ್ಡ ಅರಣ್ಯದಲ್ಲಿ ನಿಮ್ಮೊಳಗಡೆ ಇಂತಹ ಮಾತುಗಳು ಮೂಡೋದು ಸಹಜ ಸುಮಿತ್ರ. ಸುಮ್ನೆ ಏನೇನೋ ಕಲ್ಪನೆ ಮಾಡಿಕೊಂಡು ನೀವು ಹೆದರೋದಲ್ದೆ ಬೇರೆಯವ್ರನ್ನ ಹೆದರ್ಸಕ್ ಹೋಗ್ಬೇಡಿ. ನೀವ್ ಹೇಳೋ ಹಾಗೆ ಇಲ್ಲಿ ಭೂತಗಳಿಲ್ಲ ಅನ್ನೋದನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಇದು ಕಲ್ಮರ್ಗಿ ಕೋಟೆ ಹಾಗೆ ಕತ್ತಲೆ ಕೋಣೆ ಎಸ್ಟೇಟ್ಗೆ ಹತ್ರ ಇರೋ ಜಾಗ. ನನ್ನ ಅಣ್ಣ ಸಂದೀಪ್ ಹೇಳ್ತಾ ಇದ್ದ, ಭಯಂಕರವಾದ ಘಟನೆಗಳು ಈ ಕಾಡಲ್ಲೇ ನಡೀತಿದ್ವಂತೆ. ಆದ್ರೆ ನಮ್ಮ ಜಾಗ್ರತೆಯಲ್ಲಿ ನಾವಿರ್ಬೇಕು. ಮಾಧ್ಯಮದವರು ಅಂತ ನಾಸ್ತಿಕರಾಗೋದು ಬೇಡ. ಏನ್ ಸುಮಿತ್ರ, ಏನ್ ಮಾತಾಡ್ತಾ ಇದೀಯ? ನೀನೊಬ್ಳು ತಿಳಿದವಳು ಹಾಗೆ ಈ ರೀತಿ ಮಾತಾಡ್ಲಿಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಭೂತ ಪೇತ ಇದೆಲ್ಲ ಸುಳ್ಳು. ಕೆಲಸಕ್ಕೆ ಬಾರದೇ ಇರುವ ವಿಚಾರಗಳನ್ನ ಬಿಟ್ಟು ಇಂದಿನ ಬಗ್ಗೆ ಯೋಚನೆ ಮಾಡು. ಸುಮ್ಮನೆ ಭ್ರಮೆಯಲ್ಲಿ ಬದುಕಬಾರದು ಸುಮಿತ್ರ. ಸರ್, ನಿಮ್ ಮಾತನ್ನ ಒಂದ್ ಹಂತದವರೆಗೆ ಒಪ್ಲಿಕ್ ಸಾಧ್ಯ. ಅದನ್ ಮೀರಿದ ಮೇಲೆ ಸತ್ಯ ತನಗ್ ತಾನಾಗ್ ಹೊರಗ್ ಬರುತ್ತೆ. ಆದ್ರೆ ಅಷ್ಟು ಈಸಿಯಾಗಿ ಈ ಕತ್ತಲೆ ಕೋಣೆ ರಹಸ್ಯ ಭೇದಿಸ್ಲಿಕ್ಕೆ ಆಗತ್ತೆ ಅಂತ ನೀವ್ ಅನ್ಕೊಳ್ಬೇಡಿ. 15 ವರ್ಷದ ಹಿಂದೆ ಇದ್ರಲ್ಲಿ ನಡೀಬಾರದ ಘಟನೆ ಒಂದು ನಡೆದು ಹೋಗಿದೆ. ಇದನ್ನ ಭೇದಿಸೋಕೆ ಅಂತಾನೆ ಡೆಲ್ಲಿಯಿಂದ ಸಿಬಿಐ ಆಫೀಸರ್ ವಿಕ್ರಮ್ ಸಿಂಗ್ ನ ಅಪಾಯಿಂಟ್ ಮಾಡಿ. ಗುಡ್ ಈವ್ನಿಂಗ್ ಮೇಡಮ್. ಕೂತ್ಕೊಳ್ಳಿ. ನೋಡಿ ವಿಕ್ರಮ್ ಸಿಂಗ್, ನಿಮ್ಮ ಕೆಲಸ ಮತ್ತೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನನಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ತುಂಬಾನೇ ಗೌರವ ಇದೆ. ಆ ಕತ್ಲೆ ಕೋಣೆ ಕೇಸ್ ಬಗ್ಗೆ ನಮ್ ಇಡೀ ಡಿಪಾರ್ಟ್ಮೆಂಟ್ ತಲೆ ಕೆಡಿಸ್ಕೊಂಡಿದೆ. ನಮ್ ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಶಕ್ತಿನೇ ಕಳ್ಕೊಂಡಿದೆ ನಮ್ ಡಿಪಾರ್ಟ್ಮೆಂಟ್. ಹಾಗಾಗಿ ಈ ಕೆಲಸನ ನಿಮ್ಮೇಲೆ ಭರವಸೆ ಇಟ್ಟು ನಾನು ನಿಮಗ್ ಕೊಡ್ತಾ ಇದ್ದೀನಿ. ಕತ್ತಲೆ ಕೋಣೆಗೆ ಸಂಬಂಧಪಟ್ಟ ಫೈಲ್ಸ್ ಹಾಗೂ ಅದು ಯಾವ ವ್ಯಾಪ್ತಿಗೆ ಬರುತ್ತೆ ಅಂತ ನಮಗ್ ಗೊತ್ತಾದ್ರೆ ನಮ್ಮ ಕೆಲಸ ಸ್ವಲ್ಪ ಸುಲಭ ಆಗಬಹುದು. ಜಗನ್ನಾಥ್, ಆ ಕೇಸಿಗೆ ಸಂಬಂಧಪಟ್ಟಂತ ಎಲ್ಲಾ ಡೀಟೇಲ್ಸ್ ಇವ್ರಿಗೆ ಹೇಳಿ. ಕಳೆದ 15 ವರ್ಷದಿಂದ ಆ ಎಸ್ಟೇಟ್ ಬಾಗ್ಲನ್ನ ನಮ್ ಡಿಪಾರ್ಟ್ಮೆಂಟ್ ಅವರೇ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿ ಇರೋ ಫೈಲ್ಸ್ ನಮ್ಮ ಹತ್ರ ಇವೆ. ಅದು ಯಾವ ಗ್ರಾಮದ ವ್ಯಾಪ್ತಿ ಪ್ರದೇಶಕ್ಕೆ ಬರುತ್ತೆ? ಹಾಗೆ ಆ ಎಸ್ಟೇಟ್ ಇರೋದಾದ್ರೂ ಎಲ್ಲಿ? ಸರ್, ಮಲ್ನಾಡ್ ವ್ಯಾಪ್ತಿಯ ಆಜ್ರಿ ಅನ್ನೋ ಗ್ರಾಮದ ವ್ಯಾಪ್ತಿಯಲ್ಲಿ ಬರುತ್ತೆ ಸರ್. ಅಲ್ಲಿನ ಠಾಣಾಧಿಕಾರಿ SI ಸಾಗರ್ ಅವರು ಈ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಸರ್. ನೀವು ಅಲ್ಲೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಸರ್. ಓಕೆ ಮೇಡಮ್, ನನಗೆ 1 ತಿಂಗಳು ಟೈಮ್ ಕೊಡಿ. ನಾನು ಮಲ್ನಾಡ್ನ ಆಜ್ರಿ ಗ್ರಾಮಕ್ಕೆ ಹೋಗ್ತೀನಿ. ನನ್ನ ಕೆಲಸ ಮುಗಿಯೋವರೆಗೂ ನನಗೆ ಯಾವುದೇ ತರದ ಡಿಸ್ಟರ್ಬೆನ್ಸ್ ಬೇಡ. ನೋಡಿ ವಿಕ್ರಮ್ ಸಿಂಗ್, ನನಗ್ ನಿಮ್ ಮೇಲೆ ಭರವಸೆ ಇದೆ. ಸರ್ಕಾರದ ಘನತೆ ಗೌರವನ ಕಾಪಾಡೋದು ಈಗ ನಿಮ್ ಕೈಲಿದೆ. ಇದಕ್ಕೋಸ್ಕರ ನಿಮ್ಗೇನೇ ಸಪೋರ್ಟ್ ಬೇಕಿದ್ರು ಅದ್ ನಾನ್ ನಿಮಗ್ ಮಾಡ್ತೀನಿ. ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫ್ರಮ್ ಟುಡೇ ಆನ್ವರ್ಡ್ಸ್. ಯಾ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ನಾನಿನ್ ಬರ್ತೀನಿ. ಗುಡ್ ಲಕ್. ಹಲೋ. ಹಾಂ ಸರ್, ಹೇಳಿ ಸರ್. ಓಕೆ ಸರ್. ಹಾಂ ಸರ್. ಓಕೆ ಸರ್, ಆಯ್ತು ಸರ್. ಸುರೇಶ್, ಹೇಳಿ ಸರ್. ಹೊಸ ತಲೆನೋವು ಶುರು ಆಗಿದೆ. ಕಮಿಷನರಿಂದ ಫೋನ್ ಬಂದಿದೆ. ಹೋಮ್ ಮಿನಿಸ್ಟ್ರು ಕಮಿಷನರ್ಗೆ ಫೋನ್ ಮಾಡಿದ್ದಾರೆ. ಕತ್ಲೆ ಕೋಣೆ ಎಸ್ಟೇಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಡೆಲ್ಲಿಯಿಂದ CBI ಆಫೀಸರ್ ಬರ್ತಿದ್ದಾರಂತೆ. ಈ ಕತ್ಲೆ ಕೋಣೆ ಮಾತ್ರ ನಮ್ಮನ್ನು ಬಿಡೋ ಲಕ್ಷಣ ಕಾಣ್ತಾ ಇಲ್ಲ ಕಣ್ರಿ. ಸರ್. ಏನ್ರಿ ಸಾಗರ್, ಚೆನ್ನಾಗಿದ್ದೀರಾ? ಎಸ್ ಸರ್. ಏನ್ರಿ
ಇಷ್ಟು ದಿನ ಆದ್ರೂ ನಿಮ್ ಕೈಲಿ ಕತ್ಲೆಕೋಣೆ ಎಸ್ಟೇಟ್ ಅಲ್ಲಿ ನಡೆದಿದ್ದ ಕೊಲೆ ರಹಸ್ಯನ ಕಂಡಿಡಿಯಕ್ಕಾಗ್ಲಿಲ್ವೇನ್ರಿ? ಏನ್ ಕಡ್ಲೆಪುರಿ ತಿಂತಿದ್ದೀರಾ? ಸರ್, ಅದು ಕತ್ಲೆಕೋಣೆ ಎಸ್ಟೇಟ್ ಅಂದರೆ ಭಯ ಆಗುತ್ತೆ ಸರ್. ನಾವೆಷ್ಟೇ ಪ್ರಯತ್ನ ಪಟ್ಟರು ಆ ಕತ್ಲೆಕೋಣೆ ಕೇಸ್ನ ಬಗೆಹರಿಸೋಕ್ಕಾಗ್ತಾ ಇಲ್ಲ ಸರ್. ಆ ಕೇಸ್ ಫೈಲ್ ತಗೊಂಬನ್ನಿ. ಎಸ್ ಸರ್. ಜಯಣ್ಣ, ಆ ಫೈಲ್ ತಂದು ಕೊಡ್ರಿ. ಬೇಗ ಹುಡುಕ್ರಿ. ನೋಡಿ ಸಾಗರ್, ಆ ಕತ್ಲೆಕೋಣೆ ಎಸ್ಟೇಟ್ ಅಕ್ಕಪಕ್ಕ ಯಾರ ಮೇಲೆ ಡೌಟ್ ಬಂದ್ರು ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಓಕೆ ಸರ್, ಖಂಡಿತ. ನೋಡಿ ಸಾಗರ್, ಈ ಕೇಸ್ ಎಲ್ಲೂ ಲೀಕ್ ಆಗಬಾರ್ದು. ಓಕೆ ಸರ್. ಹೇಳಿ ಲಲಿತಮ್ಮ, ಏನ್ ನಿಮ್ ಸಮಸ್ಯೆ? ನೀವಿಲ್ಲಿ ಯಾರಿಗೂ ಹೆದರ್ಕೊಳ್ಳೋದು ಬೇಡ. ನಿಮ್ ಸಮಸ್ಯೆನ ಬಗೆಹರಿಸ್ಲಿಕ್ಕಂತಾನೆ ನಾನು ಬಂದಿರೋದು. ಧೈರ್ಯವಾಗಿ ಹೇಳಿ, ನಿಮ್ ಜೊತೆ ನಾನಿದ್ದೀನಿ. ಹೇಳ್ತೀನಿ ಸರ್. ನನ್ನ ಜೀವನದ ಕತೆ ಪುಸ್ತಕದ ಹಾಳೆಯಲ್ಲಿ ಅಳಿಸಿ ಹೋಗೋದ್ಕಿಂತ ಆ ಕಥೆಯ ಹಿನ್ನೋಟ ಮತ್ತೆ ಮುನ್ನೋಟವನ್ನ ಈ ಸಮಾಜಕ್ಕೆ ತೋರಿಸ್ಬೇಕು. ಅದನ್ನ ಕಂಡು ಹಿಡಿದೆ ಹೋದ್ರೆ ನಾನ್ ಸತ್ತೆ ಅಂತ. ಮೇಡಮ್, ನಿಮ್ಮ ಕವಿತೆ ಮಾತು ನನಗೆ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಮಾತ್ರ ತಿಳ್ಕೊಂಡೆ, ನಿಮ್ಮ ಮನಸ್ಸು ಬರುಡಾದ ಮರುಭೂಮಿ ಅಂತ. ಧೈರ್ಯವಾಗಿ ಹೇಳಿ, ನಿಮ್ ಸಮಸ್ಯೆ ಏನು ಅಂತ. ಸರ್, 1 ವರ್ಷದ ಹಿಂದೆ ನನ್ನ ಯಜಮಾನ್ರು ಕೊಲೆ ಆಯ್ತು. ಜೈ ಹಿಂದೂಸ್ತಾನ್! ಇದ್ದೊಬ್ಬ ಮಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೋ ಅನ್ನೋ ಭಯ ಆಗಿ ಡ್ರೈವರು ನಾನು ಸೇರಿ ನಮ್ಮ ಎಸ್ಟೇಟಲ್ಲೇ ನಮ್ಮ ಯಜಮಾನ್ರು ಬಾಡಿನ ಹೂತಾಕಿದ್ವಿ. ಈ ಘಟನೆ ನಂತರ ನನ್ನ ಮಗನ ಮಾನಸಿಕ ವರ್ತನೆ ದಿನೇ ದಿನೇ ಬದಲಾಗ್ತಾ ಹೋಯ್ತು. ಅವನು ಅವನದೇ ಆದ ಲೋಕನ ಕಟ್ಕೊಂಡಿದ್ದ. ಯೋಧ ಆಗ್ಬೇಕು ಅಂತ ಜೀವನ ಪೂರ್ತಿ ಕತ್ಲೆಕೋಣೆಲೆ ಕೂತಿದ್ದ. ನಾನು ಮತ್ತೆ ನಮ್ಮ ಯಜಮಾನ್ರು ನಮ್ಮ ಸ್ವಾರ್ಥಕ್ಕಾಗಿ ಅವನ ಜೀವನನೇ ಬಲಿ ತಗೊಂಡ್ವಿ. ಈಗ ಎಷ್ಟೇ ಪ್ರಯತ್ನ ಪಟ್ರು ಅವನನ್ನ ಸರಿ ಮಾಡೋಕ್ಕಾಗ್ತಿಲ್ಲ. ಸರ್, ಅವನೊಬ್ಬ ದೇಶಪ್ರೇಮಿ. ಅಂತ ದೇಶಪ್ರೇಮಿ ಮಗನ ಭಾವನೆಗೆ ಬೆಲೆ ಕೊಡ್ಲಿಕ್ಕೆ ನಮ್ಗಾಗ್ಲಿಲ್ಲ. ಆಸ್ತಿ ಅಂತಸ್ತೇ ನಮ್ಗೆ ಹೆಚ್ಚಾಯ್ತು. ಒಂದು ದಿನನೂ ಬಾಯಿ ಬಿಟ್ಟು ಅಮ್ಮ ಅಂತ ಅವನ್ ನನ್ನ ಕರೀಲಿಲ್ಲ. ನನ್ ಮುಖ ನೋಡೋಕ್ಕೂ ಅವನ್ ಇಷ್ಟಪಡ್ತಿರ್ಲಿಲ್ಲ. ಅಂದ್ರೆ ಮಗನ್ನ ಉಳಿಸ್ಕೊಳ್ಳೋದಕ್ಕೆ ಗಂಡನ್ ಕೊಲೆ ಮಾಡಿದವ್ರು ಯಾರು ಅಂತ ಮುಚ್ಚಿಟ್ರ? ಇರ್ಲಿ ಬಿಡಿ, ಮುಂದೇನಾಯ್ತು ಹೇಳಿ. ಹೇಗ್ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ನನಗೆ ಗೊತ್ತಿಲ್ಲದೆ ನಾನು 3 ತಿಂಗಳು ಪ್ರೆಗ್ನೆಂಟ್. ಯಾರ ಜೊತೆನೂ ನನ್ಗಂತ ಸಂಬಂಧ ಇಲ್ಲ. ಅದನ್ನ ಈ ಸಮಾಜ ಒಪ್ಪೋದು ಇಲ್ಲ. ನನ್ನ ಈ ಸ್ಥಿತಿಗೆ ಕಾರಣ ಯಾರು ಅಂತ ನೀವು ಕಂಡು ಹಿಡ್ಕೊಡಿ ಸರ್. ಏನ್ ಹೇಳ್ತಿದ್ದೀರಾ? ನಿಮಗ್ ಗೊತ್ತಿಲ್ಲದೆ ನೀವು ಪ್ರೆಗ್ನೆಂಟಾ? ಇದನ್ನ ಈ ಸಮಾಜ ಮಾತ್ರ ಅಲ್ಲ, ನನಗೂ ನಂಬಕ್ಕಾಗ್ತಾ ಇಲ್ಲ. ಈ ಕೇಸನ್ನ ಬಗೆಹರಿಸಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಮುಖ್ಯ. ಲಲಿತಮ್ಮ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ಮನೇಲಿ ನಾನು ಮತ್ತೆ ನನ್ನ ಮಗ ಬಿಟ್ಟು ಬೇರೆ ಯಾರು ಇಲ್ಲ ಸರ್. ಓಕೆ ಲಲಿತಮ್ಮ, ನೀವಿನ್ ಹೋಗಿ. ಇದಕ್ಕೆಲ್ಲ ನಾನೊಂದು ಪರಿಹಾರ ಹುಡುಕ್ತೀನಿ. ಆಯ್ತು ಸರ್, ನಾನು ಬರ್ತೀನಿ. ಏನ್